ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಾಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೊಂದು ಸ್ವೀಟ್, ಮಂಗಳೂರಿನಲ್ಲಿ ಇದಕ್ಕೆ ನಾವು ಸಾಟ್ ಅಂತ ಕರಿತೀವಿ. ಹಾಗೆ ಬೇರೆ ಕಡೆ ಇದನ್ನು ಬಲೂಶಾಹಿ ಅಂತ ಕೂಡ ಕರೀತಾರೆ. ಬಾದುಷಾದಲ್ಲಿ ಸ್ವಲ್ಪ ಡೋನಟ್ ಶೇಪ್ ಥರ ಇರುತ್ತೆ, ಅದು ಅಂದರೆ ಮಿಡಲಲ್ಲಿ ಸ್ವಲ್ಪ ಹೊಟ್ಟೆ ಇರುತ್ತೆ. ಬಟ್ ಸಾಟಲ್ಲಿ ಆ ರೀತಿ ಇರಲ್ಲ, ಅದು ಕಂಪ್ಲೀಟಾಗಿ ಇರುತ್ತೆ. ನಾನಿವತ್ತು ಸಾಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಒಂದು ಬೌಲಲ್ಲಿ 1 ಕಪ್ ಮೈದಾನ ಹಾಕ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದಕ್ಕೆ 1/4 ಚಮಚ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಹಾಕ್ಲಿಕ್ಕೆ ಹೋಗಬೇಡಿ, ಇದಕ್ಕೆ ಬೇಕಿಂಗ್ ಪೌಡ್ರೇ ಹಾಕ್ಕೊಳ್ಳಿ. ನೀವು 1/4 ಟೀ ಸ್ಪೂನ್ ಹಾಕಿದರೆ ಸಾಕು. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿಕೊಂಡಿರುವಂಥ ತುಪ್ಪನ ಹಾಕ್ತಾಯಿದ್ದೀನಿ. ನೋಡಿ, 2 ಟೇಬಲ್ ಸ್ಪೂನ್ ಉಂಟು, ಇದನ್ನು ನಾನು ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ನಾನು 2 ಏಲಕ್ಕಿನ ಸಿಪ್ಪೆ ತೆಗೆದು ಅದರ ಬೀಜನ ಹಾಕ್ತಾ ಇದ್ದೀನಿ. ಕ್ರಷ್ ಮಾಡಿ, ಹುಡಿ ಮಾಡಿ, ಪೌಡ್ರ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ತುಪ್ಪ ಬಿಸಿ ಇರುತ್ತೆ, ಹಾಗಾಗಿ ಸ್ಪೂನಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಜಸ್ಟ್ ಒಮ್ಮೆ ಈ ರೀತಿ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿ ನೋಡಿ, ಈ ಥರ ನೋಡಿ ಶೇಪ್ ಹಿಡ್ಕೊಂಡ್ರೆ ಇದು ಸರಿಯಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಇನ್ನು ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಉಂಡೆನ ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ನೀರು ಸಾಕು ಇದಕ್ಕೆ. ಹಾಗಾಗಿ ನೀರು ನೀವು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಡೋವನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ಕ್ರ್ಯಾಕ್ಸ್ ಇರಬಾರ್ದು ಡೋವಲ್ಲಿ. ಓಕೆ, ಮತ್ತೇನು ಗೊತ್ತಾ, ಇದು ಮಾಡಲಿಕ್ಕೆ ತುಂಬ ಈಸಿ. ಈ ಸ್ವೀಟ್ ಬೇಗನೆ ಮಾಡ್ಬೋದು, 10 ನಿಮಿಷದಲ್ಲಿ ಮಾಡ್ಬೋದು. ಒಂದು ಸೈಡಲ್ಲಿ ಪಾಕ ಮಾಡಲಿಕ್ಕಿಟ್ರೆ, ಇನ್ನೊಂದು ಸೈಡಲ್ಲಿ ಈ ರೀತಿ ಡೋವನ್ನು ಮಾಡಿಟ್ರೆ ಬೇಗನೆ ಮಾಡ್ಬೋದು. ಓಕೆ, ಕೆಲವರಿಗೆ ಈ ಸ್ವೀಟಿನ ಒಳಗೆ ಇರುವಂತಹ ಪಾರ್ಟ್ ಅಂದರೆ ಈ ಡೋ ಏನಿದೆ ಅದು ಮಾತ್ರ ತಿನ್ನಲಿಕ್ಕೆ ಇಷ್ಟ. ಇನ್ನು ಕೆಲವರಿಗೆ ಹೊರಗಿನ ಪಾಕ ಮತ್ತು 2 ಕಾಂಬಿನೇಷನ್ ಮಾಡಿ ತಿನ್ನಲಿಕ್ಕೆ ಇಷ್ಟ. ಸೊ ನಿಮಗೆ ಹೇಗೆ ಇದು ತಿನ್ನಲಿಕ್ಕೆ ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಅಂದರೆ ಇಡೀ ಸಾಟೆ ನಿಮಗೆ ತಿನ್ನಲಿಕ್ಕೆ ಇಷ್ಟನಾ, ಅಥವಾ ಖಾಲಿ ಸಕ್ಕರೆ ಪಾಕವನ್ನು ತೆಗೆದು ಖಾಲಿ ಅದರ ಒಳಗಿನ ಬಿಸ್ಕೆಟ್ ಏನಿರುತ್ತೆ ಅದನ್ನು ಮಾತ್ರ ತಿನ್ನಲಿಕ್ಕೆ ಇಷ್ಟನಾ, ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ನೋಡಿ ಈ ರೀತಿ ಸಾಫ್ಟ್ ಆದ ಡೋ ರೆಡಿಯಾಗಿದೆ. ಇನ್ನು ನಾವು ಸಾಟ್ ಬಿಸ್ಕೆಟನ್ನು ಮಾಡ್ಕೊಳ್ಳೋಣ. ಈ ರೀತಿ ಒಂದು ಚಿಕ್ಕ ಉಂಡೆಯನ್ನು ಮಾಡಿ ನೋಡಿ, ಸಣ್ಣ ಸೈಜ್ ಮಾಡ್ಕೊಳ್ಳೋಣ. ತೀರ ದೊಡ್ಡದು ಕೂಡ ಬೇಡ, ಬೇಕಿಂಗ್ ಪೌಡ್ರ್ ಹಾಕಿದ್ದೀವಲ್ವ, ಹಾಗಾಗಿ ಸ್ವಲ್ಪ ಇದು ಉಪ್ಕೊಂಡು ಬರುತ್ತೆ. ಈ ರೀತಿ ಚೆನ್ನಾಗಿ ನೀವು ಉಂಡೆಯನ್ನು ಮಾಡ್ಕೊಳ್ಳಿ. ಮೊದಲಿಗೆ ಬೇಕಿದ್ದರೆ ಕೈಗೆ ಸ್ವಲ್ಪ ಆಯಿಲ್ ಅಥವಾ ನೀರನ್ನು ಹಾಕಿ ನೀವು ಉಂಡೆಯನ್ನು ಮಾಡ್ಬೋದು. ಓಕೆ, ಈ ರೀತಿ ನಾವು ಉಂಡೆ ಮಾಡುವಾಗ ಹೊರಗಡೆಯಿಂದ ಯಾವುದೇ ರೀತಿಯಾದ ಕ್ರ್ಯಾಕ್ಸ್ ಇರಬಾರ್ದು, ಇಲ್ಲಾಂದರೆ ನಾವು ಫ್ರೈ ಮಾಡುವಾಗ ಅದು ಒಡೆಯುತ್ತೆ, ಹಾಗಾಗಿ ಕ್ರ್ಯಾಕ್ಸ್ ಇರಬಾರ್ದು. ಓಕೆ, ಈ ರೀತಿ ಉಂಡೆ ಮಾಡಿ ನೋಡಿ, ಈ ಥರ ನೀವು ಫ್ಲ್ಯಾಟ್ ಮಾಡ್ಕೊಳ್ಳಿ. ಓಕೆ, ಆವಾಗ ನಿಮ್ಮದು ಸಾಟ್ ರೆಡಿ ಆಗುತ್ತೆ. ಈ ಥರ ಫ್ಲ್ಯಾಟ್ ಮಾಡಿ. ನಿಮಗೆ ಕೈಗೆ ಇದು ಅಂಟ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ಳಿ ಕೈಗೆ. ಓಕೆ, ಈ ರೀತಿ ನೀವು ಸಾಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ನೋಡಿ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಫ್ಲೇಮನ್ನು ಈ ಸಮಯದಲ್ಲಿ ಲೋ ಮಾಡ್ಕೊಳ್ಳಿ. ಆನಂತರ 1 by 1 ನೀವು ಈ ಕುಕ್ಕೀಸನ್ನು ಹಾಕ್ಕೊಳ್ಳಿ. ಈ ಥರ ಹೈ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗಲೇ ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹೊತ್ತು ಆಗಲಿ, ಆನಂತರ ನೀವು ಇದನ್ನು ಟರ್ನ್ ಮಾಡಿದರೆ ಆಯಿತು. ಸ್ವಲ್ಪ ಇದು ಹೊರಗಿಂದ ಗೋಲ್ಡನ್ ಕಲರ್ ಆಗುವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಇದು ಹೊರಗಿಂದ ಬೇಗನೆ ಗೋಲ್ಡನ್ ಕಲರ್ ಆಗುತ್ತೆ, ಹಾಗಾಗಿ ನೀವು ಗ್ಯಾಸನ್ನು ಲೋವಲ್ಲೇ ಇಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹೈಯಲ್ಲಿ ಇಟ್ಟರೆ ಹೊರಗಡೆ ಬೇಗನೆ ಗೋಲ್ಡನ್ ಕಲರ್ ಬರುತ್ತೆ ಮತ್ತು ಒಳಗಡೆ ಅದು ಕುಕ್ ಆಗಲ್ಲ. ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಓಕೆ, ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಇದು ಫ್ರೈ ಆಗಲಿ, ಆನಂತರ ಇದನ್ನು ತೆಗೆಯೋಣ. ಓಕೆ, ನೋಡಿ ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ನಾವಿದನ್ನು ತೆಗೆಯೋಣ.
ಇದು ಇವಾಗ ಪೂರ್ತಿಯಾಗಿ ತಣ್ಣಗಾಗಬೇಕು. ನೀವು ಬೇಕಿದ್ರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಬೇಗನೆ ತಣ್ಣಗಾಗಲಿಕ್ಕೆ, ಅಥವಾ ಹೀಗೆ ಹೊರಗಡೆನೆ ಇಡ್ಬೋದು. ಇದು ತಣ್ಣಗಾಗುವಷ್ಟರಲ್ಲಿ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಪಾಕ ಮಾಡಲಿಕ್ಕೆ 1 ಕಪ್ ಸಕ್ಕರೆನ ಹಾಕ್ತಾ ಇದ್ದೀನಿ. ಎಷ್ಟು ನಾವು ಮೈದಾ ತಗೊಳ್ತೀವಿ ನೋಡಿ ಅಷ್ಟೇ ಸಕ್ಕರೆನ ತಗೊಳ್ಬೇಕು. ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ. ಸಕ್ಕರೆ ಪೂರ್ತಿಯಾಗಿ ಮೆಲ್ಟ್ ಆಗಲಿ. ಬೇಕಿದ್ರೆ ನೀವು ಈ ಇಲೈಚಿ ಪೌಡರ್ ಅಂದರೆ ಏಲಕ್ಕಿ ಹುಡಿಯನ್ನು ಹಾಕ್ಕೊಳ್ಬೋದು ಇವಾಗ ಕೂಡ. ನಾನು ಆವಾಗಲೇ ಹಾಕಿದ್ದೀನಿ, ಹಾಗಾಗಿ ಇವಾಗ ಹಾಕ್ತಾ ಇಲ್ಲ. ಮೊದಲಿಗೆ ಈ ಸಕ್ಕರೆ ಪೂರ್ತಿಯಾಗಿ ಕರಗಲಿ. ಓಕೆ, ಸಕ್ಕರೆ ಮೆಲ್ಟ್ ಆಗ್ತಾ ಇದೆ. ಅಷ್ಟೇ ತನಕ ನಾವು ಈ ಪ್ಲೇಟನ್ನು ತುಪ್ಪದಲ್ಲಿ ಗ್ರೀಸ್ ಮಾಡ್ಕೊಳ್ಳೋಣ. ಅಂದರೆ ಈ ಪ್ಲೇಟಲ್ಲಿ ನಾವು ಸಾಟನ್ನು ಇಡ್ತಾ ಇದ್ದೀವಿ, ಹಾಗಾಗಿ ಇದನ್ನು ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಓಕೆ ನೋಡಿ, ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಇವಾಗ ನಾವು ಮಾಡಿಕೊಂಡಿರುವಂಥ ಕುಕ್ಕೀಸ್ ಏನಿದೆ ನೋಡಿ, ಇದರೊಳಗೆ ಡಿಪ್ ಮಾಡಿ ಆ ಪ್ಲೇಟಲ್ಲಿ ಇಡಬೇಕು. ನೋಡಿ, 1 ಬೈ 1 ಈ ರೀತಿ ಡಿಪ್ ಮಾಡಿ, ಜಸ್ಟ್ ಡಿಪ್ ಮಾಡಿ ಈ ರೀತಿ ತೆಗೆದರೆ ಆಯಿತು. ನಾವು ಗ್ರೀಸ್ ಮಾಡಿದ್ವಲ್ವ ಆ ಪ್ಲೇಟಲ್ಲಿ ಇಟ್ಟರೆ ಆಯಿತು. ಫ್ಲೇಮನ್ನು ಲೋವಲ್ಲಿ ಇಟ್ಟರೆ ಆಯಿತು. ಸೊ ಹೀಗೆ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಬೇಕಿದ್ರೆ ನೀವು ಎಲ್ಲನೂ ಒಟ್ಟಿಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ತೆಗಿಬೋದು. ನಿಮಗೆ 1 ಬೈ 1 ಹಾಕಲಿಕ್ಕೆ ಕಷ್ಟ ಆಗೋದಾದರೆ, ಟೈಮ್ ಕೂಡ ಸೇವ್ ಆಗುತ್ತೆ. ಓಕೆ, ಈ ಥರ ಬಹಳ ಈಸಿ ಇದು. ಒಂದು ಸೈಡಲ್ಲಿ ಪಾಕ ಮಾಡಲಿಕ್ಕೆ ಇಟ್ಟರೆ ಇನ್ನೊಂದು ಸೈಡಲ್ಲಿ ಡೋ ಫ್ರೈ ಮಾಡ್ತಾ ಇದ್ದರೆ ಇದನ್ನು ಕುಕ್ಕೀಸನ್ನು ರೆಡಿ ಆಗುತ್ತೆ. ಓಕೆ ನೋಡಿ, ನಾನು ಇದನ್ನು ಈ ಪ್ಲೇಟಲ್ಲಿ ಈ ರೀತಿ ಇಟ್ಟಿದ್ದೀನಿ. ಇದು ಇನ್ನೂ ಕೂಡ ಸ್ವಲ್ಪ ಬಾಯ್ಲ್ ಆಗಲಿ, ಇದು ಸ್ವಲ್ಪ ತಿಕ್ಕಾಗಲಿ, ಆನಂತರ ಏನು ಮಾಡೋದು ಅಂತ ಹೇಳ್ತೀನಿ. ಓಕೆ ನೋಡಿ, ಇದು ಒಳ್ಳೆ ಕುದಿ ಬರ್ತಾ ಉಂಟು. ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ. ಓಕೆ, ಇನ್ನು ನೀವು ಕಂಟಿನ್ಯೂಸ್ ಆಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅಂದರೆ ಇದು ಕ್ರಿಸ್ಟಲೈಸ್ ಆಗ್ತಾನೆ ಬರಬೇಕು. ವೈಟ್ ಕಲರಲ್ಲಿ ಇದು ಬರುತ್ತೆ. ಅಷ್ಟರ ತನಕ ನೀವು ಇದನ್ನು ಹೀಗೆ ಕೈ ಬಿಡದೆ ಈ ರೀತಿ ಟರ್ನ್ ಮಾಡ್ತಾನೆ ಇರಬೇಕು. ಓಕೆ ನೋಡಿ, ಆಲ್ಮೋಸ್ಟ್ ಇದು ಆಗ್ತಾ ಬಂತು. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಇನ್ನೂ ಕೂಡ ಇದು ಆಗಬೇಕು. ಇನ್ನೊಂದು 2 ನಿಮಿಷದಲ್ಲಿ ಆಗುತ್ತೆ ಇದು. ಸೊ ನೋಡಿ, ಲೈಟಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಓಕೆ ನೋಡಿ, ಇದು ಆಗಿದೆ. ಸೊ ಇನ್ನೂ ಕೂಡ ಸ್ವಲ್ಪ ಮಾಡಿದರೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ. ಇಷ್ಟು ಸಾಕು ನಮಗೆ. ಅಂದರೆ ಇದನ್ನು ನಾವು ಸಾಟ್ ಮೇಲೆ ಹಾಕಲಿಕ್ಕಿದೆ, ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ನೋಡಿ, ವೈಟಾಗಿ ಬಂದಿದೆ. ಓಕೆ, ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಈ ಥರ ಇದರ ಮೇಲೆ ಹೀಗೆ ಡ್ರಾಪ್ ಮಾಡಿದರೆ ಆಯಿತು. ಒಂದು ವೇಳೆ ಈ ಪಾಕ ನಿಮಗೆ ಗಟ್ಟಿ ಆದರೆ, ಹೀಗೆ ಮಾಡ್ತಾ ಇರುವಾಗ ಗಟ್ಟಿ ಆದರೆ ತಿರ್ಗಾ ನೀವು ಇದನ್ನು ಬಾಯ್ಲ್ ಮಾಡಿ ಈ ರೀತಿ ಹಾಕಿದರೆ ಆಯಿತು. ತುಂಬ ಈಸಿಯಾಗಿ ಮಾಡ್ಬೋದು. ಇದು ಬೇಗನೆ ಸೆಟ್ ಆಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಇದು ಸೆಟ್ ಆಗುತ್ತೆ. ನೋಡಿ ಎಷ್ಟು ಬೇಗ ಇದು ಸೆಟ್ ಆಯಿತು ಅಂತ. ಫ್ರಿಜ್ಜಲ್ಲಿ ಇಡುವ ಅವಶ್ಯಕತೆ ಇಲ್ಲ, ಹೊರಗಡೆನೇ ಇದು ಸೆಟ್ ಆಗುತ್ತೆ. ಬಟ್ ಹಾಕುವಾಗ ನೀಟಾಗಿ ರೌಂಡಾಗಿ ಎಲ್ಲ ಕಡೆ ಬೀಳುವ ಹಾಗೆ ನೀವು ಹಾಕ್ಕೊಳ್ಳಿ. ನೋಡಿ ಎಷ್ಟೊಂದು ಈಸಿಯಾಗಿ ಮಾಡ್ಬೋದು ಅಂತ. ಈ ಕೋಟಿಂಗ್ ಇದರ ಮೇಲೆ ಚೆನ್ನಾಗಿ ನಿಂತರೆ ಚೆನ್ನಾಗಿ ಕಾಣುತ್ತೆ. ಓಕೆ, ನೋಡ್ಬೋದು ನೀವು ಆಲ್ರೆಡಿ ಇದು ಸೆಟ್ ಆಗ್ತಾ ಬಂತು. ಇನ್ನು ನಾನು ಇದನ್ನು ಸೆಟ್ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಇದು ಸೆಟ್ ಆದ ನಂತರ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಈಗ 5 ನಿಮಿಷ ಆಗಿದೆ. 5 ನಿಮಿಷದಲ್ಲೇ ಇದು ಸೆಟ್ ಆಗಿದೆ ನೋಡಿ, ಈ ಥರ. ಇನ್ನು ನೀವು ಇದನ್ನು ತೆಗೆದು ಸರ್ವ್ ಮಾಡ್ಬೋದು. ಈ ಥರ ಸ್ಪೂನ್ ಇರುತ್ತಲ್ವ, ನಾವು ದೋಸೆ ಮಾಡ್ತೀವಿ ನೋಡಿ, ಇದರಲ್ಲಿ ನೀವು ತೆಗಿಬೋದು. ಈ ರೀತಿ ಈಸಿಯಾಗಿ ಬರುತ್ತೆ. ಓಕೆ, ಈ ರೀತಿ ತೆಗೆದು ನೀವು ಸರ್ವ್ ಮಾಡ್ಬೋದು. ನಾನು ಆಲ್ರೆಡಿ ತೆಗೆದು ಕೆಲವೊಂದು ಮಾಡಿ ಇಟ್ಟಿದ್ದೀನಿ, ಅದನ್ನೇ ನಿಮಗೆ ತೋರಿಸ್ತೀನಿ
ನೋಡಿ ಈ ಥರ ನಾನು ಮಾಡಿ ಇಟ್ಟಿದ್ದೀನಿ. ಹೀಗೆ ಬರುತ್ತೆ. ಕೆಳಗಡೆ ಈ ರೀತಿ ಲೇಯರ್ ಬರುತ್ತೆ, ಮೇಲ್ಗಡೆ ಈ ರೀತಿ ಕೋಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಇದು ಟೇಸ್ಟ್ಲೆಸ್ ಅಂದರೆ ಸಪ್ಪೆ ಇರುತ್ತೆ, ಹೊರಗಿಂದ ಶುಗರ್ ಕೋಟಿಂಗ್ ಇರುತ್ತಲ್ವ, ಹಾಗಾಗಿ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಬಾಯ್.